ಏನಪ್ಪ ಈ ಜೀವನನ ಸಾಕಾಗಿ ಹೋಯ್ತು. ಸಿಂಗಲ್ ಲೈಫ್ ಜಗಾಶಿ ಒಟ್ಟು ಏನಂತಾರಲ್ಲ ಹಂಗಾಗಿ ಹೋಗ್ಯದ. ಅವನು ಒಬ್ಬನೇ ಹಿಡಿದ ಬದುಕಲಿ, ಒಬ್ಬನಿಗೆ ಒಬ್ಬಕ್ಕೆ ಬೇಕಿಲ್ಲ. ಏನ್ರ ಮಾಡೋದೀಗ, ಏನ್ರ ಮಾಡೋದು ಮತ್ತೆ ಸಜ್ಜ ಮಾಡಾಡ್ದೆ ಅಂತ ಕೆಲಸ ಕೊಡಂಗಿಲ್ಲ. ನೋಡು ಬರ್ತೀನಿ ಅಂತ ಹೇಳೋಣ. ಬಂದ ಬಳಿಕ ಅವ್ನ ಕೆಲಸ ಕೆಲಸ ಹೋಗಿ ಅಡುತ್ತ ನಾನು ಏನ್ರ ಮೊಬೈಲ್ ನೋಡ್ತೀನಿ ಸ್ವಲ್ಪ. ಬಿದ್ದೆ ಕೊಂಡ ಮಗ. ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ಹಲೋ, ಹಾ ಹೇಳು. ಎಲ್ಲಿ ದೋಸ್ತ? ಇಲ್ಲಿ ಹೊರ ಬಂದ ಸ್ವಪ್ನ ಹೇಳಲ್ಲ, ಏನ್ ಕೆಲ್ಸ ಇತ್ತು? ಇಲ್ಲ, ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ ನಿನ್ನ ಕಡೆ. ನಿನ್ನ ಶಿವ ಇದು ಯಾರು ಮಾಡಂಗಿಲ್ಲ. ಏನಾಯ್ತು ಕೆಲ್ಸ ಅಂತದು ಇಟ್ಟು ಅರ್ಜೆಂಟ್? ಅವ್ನು ಬಂದು ಹೋಗು ತಮ್ಮ. ನಂದು ಏನು ಕೇಳ್ತಿ ಏನಂತಾರಲ್ಲ ಹಂಗಾಗಿ ದೋಸ್ತ, ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ದು. ಒಂದು ಸ್ವಲ್ಪ ಬಂದು ಹೋದ್ರೆ ಚಲೋ ಆಯ್ತು ನೋಡಿ. ಇಲ್ಲೇ ಪಾರ್ಕ್ನಾಗ ಕೂತಿ ನೋಡು. ಏನು ಮನೆ ಬರ್ತಾ ಇದಾರನು? ಬಾ ಬಾ. ಅವನು ಏನತ್ತಾರಲ್ಲ ಜೀವನ ಏನು ಇಲ್ಲೇ ಕೂತಂಗೆ ಕಾಣಿಸ್ತಾನೆ. ಏನು ಅರ್ಜೆಂಟ್ ಅಂತ ಏನು ಕೆಲಸ ಇರ್ತಾನೆ ಒಂದು ಯಾರ್ಕೊಂಡು ಚಂತಾನೆ ಮಗ. ಅರ್ಜೆಂಟ್ ಅದ ಒಕ್ಷಾರಿ ಕೆಲಸ ಮಕ್ಳಿಗೆ ಬಂದು ಕುಂತಾರೆ. ಹೇಳಪ್ಪ ಏನಾಯ್ತು ಅರ್ಜೆಂಟ್ ಅಂತೂ? ಏನಿಲ್ಲ, ಒಂದು ಸ್ವಲ್ಪ ಮಾಡೋದು ಮಾತಾಡೋದು ನೀನು ಕೂಡ. ಇದ್ರ ಬಗ್ಗೆ ಹೇಳ್ತೀನಿ ಸ್ವಲ್ಪ. ಈಗ ಬಿಸಿಲ ಮಂದಿ ಸುಮ್ಕೊಂಡಿದ್ದಾರೆ. ನೀರು ತಿಟ್ಟಿದೆ ನೋಡಿ ಕುಡಿಬೇಕು. ಅಲ್ಲಿ ತೊಗೊಂಡು ಅಲ್ಲಿ ಸೀತಾ ಮಾಡಿ ಹಾಲಿಟ್ರು ಯಾರಕ್ಕೆ ಏನು ನೀರು ತಂತು ತೊಂಬ ಅಲ್ಲ ನೀರು ಹಿಂಗೆ ಮಾಡತ್ತಿ ಹಿಡಿಯೋ ದೋಸ್ತ. ನಿನ್ನ ಕಾಲ ಹೋಗಿ 20 ರೂಪಾಯಿ ಖರ್ಚು ಮಾಡಿ ನೀರು ತಂದೆ ನೋಡು. ತಂದೆ ಬಟ್ಲಿ ಅಂತ ತುಂಬ್ಕೊಂಡು ಬಂದಿಲ್ಲ. ನೋಡಿ ಸೀಲಿ ನೋಡಿಲ್ಲ, ಸೀಲ್ ಹೊಡ್ತದೆ ನಿಮ್ಗೆ. ಸೀಲಿಗೆ ಹೊಡಿಬೇಡ, ಬೇರೆ ಸೀಲ್ ಹೊಡಿಬೇಕಂತ ನಿನಗೆ ಅಂತ ಹೊಲಿಸಿ ನೋಡೋಣ. ಒಂದು ಸ್ವಲ್ಪ ಬಿಡು ನೀರು. ತಡಿಯರೇ ಕುಳ್ಳೆ ಬೇಡ. ನೀರಂದ್ರೂ ಸಾಂಗ್ ಮಾಡ್ತೇಪ್ಪ ನೀ. ಸಾಯಂಗಲ್ಲ, ಕುಡಿಬೇಕು. ನೀರು ಕುಡಿದ್ರೆ ಮನುಷ್ಯ ಬದುಕ್ತದೆ. ಈಗೇನು ವಿಷಯ ಅಂದ್ರೆ ನಿನಗಂತೂ ಗೊತ್ತದ. ಏನು ಗೊತ್ತು ನನಗೆ? ಈಗ ಸಿಂಗಲ್ ಇದ್ದಿದ್ದು ಜೀವನ ಸಾಕಾಗ್ಯದ. ಸಾಕೈತೆ ಬಿಟ್ಬಿಡೋದು ಎಲ್ಲನೇ. ಈಗ ನಿನ್ನ ಬಗ್ಗೆ ನಿನ್ನ ಅನಿಸಿಕೆ ಕೇಳಕ್ಕೆ ನಾ ಕರ್ಸಿಲ್ಲ. ನನಗೊಂದು ಸಹಾಯ ಮಾಡತ್ತೆ ಕರ್ಸಿ ನಾವು ದೋಸ್ತ. ಸಹಾಯ ಮಾಡಕ್ಕೆ ನಾನು ಬಲ್ಲೇನು ರೊಕ್ಕ ರೂಪಾಯಿ ಏನಿಲ್ಲಪ್ಪ. ಸಹಾಯ ಬೇಡಬೇಡ ಅಂತೇನು ಅಂತ ಸಹಾಯ ಬೆಳಂಗಿಲ್ಲ ಬಿಡು. ನಾ ರೊಕ್ಕ ರೂಪಾಯಿ ನಿಂಗೆ ಬೇಡ ಏನು ಮಾಡ್ತೀನಿ. ಮೊದಲೇ 5 ರೂಪಾಯಿ ಬಡ್ಡಿ ಹಂಗೆ ತಗೊಂಡು ನಂಗೆ ಸಾಕಾಗೈತೆ. ಅವ್ರದೇ ಕೂಡ ನಂಗೆ ಆಗಾಗಿಲ್ಲ ಐತಿ. ಈಗ ಅದೇ ಅಂದ್ರೆ ಈಗ ನೋಡು, ಒಂದು ಹುಡುಗಿ ಇಲ್ಲಾರ ಜೀವನ ಹೆಂಗಿರ್ತದೆ ನಿಂಗೆ ಗೊತ್ತದ. ಮತ್ತೆ ಹುಡುಗಿ ವಿಷಯ ಬಂದು ಅಲ್ಲೋ ನನಗೇನು ಹಿಂಗೆ ಇರುತ್ತೆ ಹಿಂಗೆ ಮಾಡತ್ತಿ. ಈಗ ಮದುವೆ ಮಾಡ್ಕೊಂಡು ಅವಪ್ಪ ಹೇಳು ಕೈಕಾಲು ಬೀಳೋರ್ದು ಎಲ್ಲರೂ ಹೋಗಿ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ತಾರೆ. ಒಂದು ಸ್ವಲ್ಪ ನಿಂಗೆ ಯಾರು ಗೊತ್ತಿರೋರು ಇದ್ರಂದ್ರೆ ಒಂದು ಸ್ವಲ್ಪ ಏನಾರ ಮಾಡಿ. ಹಂಗಾದ್ರೆ ಒಬ್ಬ ಬ್ರೋಕರ್ ಅದಾರ, ಹಾಂ, ಅವ್ರಿಗೆ ಕಾಲ್ ಮಾಡ್ತಾ ಮಾಡಿ ಬಂದು ಬಿಡ್ತಾರ. ಮತ್ತು ಹುಡುಗಿಯರು ತೋರಿಸ್ತಾರ ಹಂಗೆ ತಿಂಡಿ ಹುಡುಗಿಯರು. ಆಯ್ತು, ಯಾವ್ದು ಚಾಯ್ಸ್ ಮಾಡ್ತು ಮಾಡು. ಒಂದು ಮದುವೆ ಮಾಡ್ಕೊಂಬಿಡ. ಆಯ್ತು ಮತ್ತೆ ಕಾಲ್ ಅವ್ರಿಗೆ ಬರ್ತಾರೆ ನೋಡಿ. ಫೋನ್ ಮಾಡಲಿ ಮಾಡಿ. ಹಲೋ ಅಣ್ಣ ನಮಸ್ಕಾರ ರೀ. ಹ್ಞೂ ರೀ ನಾನು ಇದ್ರಿ ಇದು ರೀ. ನಿಮ್ಗೆ ಸ್ವಲ್ಪ ಕೆಲ್ಸ ಇತ್ತು ರೀ, ನೀವು ಬರ್ಬೇಕಿತ್ತು ಇಲ್ಲಿ ಚರ್ಚೆದಾಗ ಕೂತೀವಿ ರೀ. ಹ್ಞೂ ರೀ. ಹಾಂ ಬರ್ತೀರಿ? ಪಾರ್ಕಿಗೆ ಬರ್ರಿ, ಪಾರ್ಕಿಗೆ. ಹಾಂ ಇಲ್ಲೇ ಇದೇವೆ ಬರ್ರಿ. ಹಾಂ ಬರ್ತಾನೆ ಬರಲೇ. ಅದಕ್ಕೆ ಈಗ ಹುಡುಗಿ ದೋಸ್ತ ನಿಂದು ಮದುವೆ ಆಗಿದ್ ಬಿಡ್ಕರೆ ಹೊಲ ಮನೆ ಕೇಳಲ್ಲ. ಹೊಲ ಮನೆ ಆತೋಸ ನಿನಗೆ ಕರಲ್ಲ. ಮನೆ ಏನು ಮಾಡ್ತೀವಿ ಅಲ್ಲೇ ಸುಮ್ಮ ಮಗಲ್ಕಂಡೆ ತೋರ್ಸೋಣ. ಅವ್ರೇನು ಇಲ್ಲಿ ಇರ್ತಾರೆ, ಬೆಂಗಳೂರ್ದಾಗ ಇರ್ತಾರೆ. ಅವ್ರು ತೋರ್ಸರಿ ಏನು ಪ್ರಾಬ್ಲಮ್ ಆಗಿಲ್ಲ. ನೋಡಿ ಮತ್ತೆ ಮರದಿನ ಗೋಳ ಆಗ್ಬಿಡೋದು. ಮಾಡ್ದೀನಿ ನಾವು. ಮದುವೆ ಆದ್ಮೇಲೆ ಏನು ಮಾಡ್ತಾರೆ ಅವರು? ಮದುವೆ ಆದ್ಮೇಲೆ ಈಗೇನು ಎಲ್ಲ ಬಟ್ಟಿನ ಮೇಲೆ ಇರ್ತಾರೆ. ಡಿವೋರ್ಸ್ ಅನ್ನೋದು ಸೈನ್ ಹಾಕಿಬಿಡ್ತಾರಲ್ಲಗೆ. ಏನು ಮಾಡವನಿ ಅಲ್ಲ ಮೊದಲೇ ಅವ್ರು ಬರ್ತಾರೆ. ಈಗ ನೀ ಕುಯ್ ಅಂತಂದ್ರೆ ಅಲ್ಲಿ ಈಗ ನಿನ್ನ ಹೆಣ್ತಿ ಅಷ್ಟೇ ಅಲ್ಲ, ಹೆಣ್ತಿ ತಂಗಿ ಹೋಗ್ಬೇಕಿರ್ತಾಳೆ. ಪೇಪರ್ ರೆಡಿ ಮಾಡಿರ್ತಾಳೆ. ನೀ ಸೈನ್ ಮಾಡಿ ನನಗೆ ಅಂಜಿಕೆ ಹಾಕಕ್ಕೆ ಹೋಗೋಡಿ. ಬರ್ಲಿ ಬರ್ಲಿ ಅಷ್ಟು ಈಗ ಬಾಬಾ ಏನೋ ನಿನ್ನ ಇನ್ಸ್ಟಾಗ್ರಾಮ್ದಾಗ ಭೀ ಇಂಥವು ಬರ್ತಾವಲ್ಲ ಬರೀ. ಎಲ್ಲರಿಗೂ ಇವೇ ಬರ್ತಾವೆ. ಎಲ್ಲರೂ ಅದೇ ನೋಡ್ತಾರೆ, ಅದೇ ಬರ್ಬೋದು. ಮತ್ತೆ ನಿನಗೂ ಅದೇ ಬರ್ತಾವ? ಡಬಲ್ ಏಟ್ ಆಯ್ತು. ಹಾಂ ಪಡ್ಕೊಂಡು ಕಾಲ್ ಮಾಡಲಿ. ಹಾಯ್ ಕಳ್ಸಕ್ಕಿವಿ. ವಾಟ್ಸಪ್ ಮೆಸೇಜ್ ಹಾಕಿ. ಹಾಯ್ ಕಳಿಸ್ತೀನಿ. ಅಡಿ ಮಾತ್ರ ತಿಂಡಿರಿ ದೋಸ್ತ. ಏನು ಇವತ್ತು ನಂಬರ್ ಅದಲ್ಲ ತೆಗಿ ಹೋಲಿ. ಬಂದ್ರಿ ಇವ್ರಿ ಬರೋಣ. ಮತ್ತೆ ಏನಿಲ್ಲ ನೋಡ್ರಿ. ಮತ್ತೆ ಎಲ್ಲ ಆರಾಮಲ್ರಿ? ಆರಾಮ್ ನೋಡ. ಎಲ್ಲಿ ಕಾಣಿಸಲಾಗಿರಲ್ಲ? ಹಿಂಗೆ ಡ್ಯೂಟಿ ತೋರಿಸೋದು ಮಾಡಿಸೋದು. ನಿಮ್ಮ ಕೆಲಸ ಅದೇ ಬಿಡ್ರಿ. ಫುಲ್ ಬಿಸಿ. ಹ್ಞೂ ರೀ. ಹಾಂ ಹೇಳಿ, ನಿಮ್ದು ಏನು ಕೆಲಸ ಅದ? ಹುಡುಗಿಯಾರದು ಒಂದು ಹುಡುಗಿ ನೋಡ್ಬೇಕಿತ್ರಿ. ಹುಡುಗಿ? ಹ್ಞೂ ರೀ. ನಿಮಗೆ? ಹ್ಞೂ ನಂಗೆ ರೀ. ಇವನಿಗೆ ರೀ. ನಂಗೆ ರೀ.
ಆಯ್ತಾಯ್ತು ನೋಡೋಣ. ತೋರಿಸ್ರಲ್ರಿ ತೋರಿಸ್ಲಿ ನೋಡಿರಿ. ನೋಡಿಕೆ ಹುಡುಗಿ ಇದು ಬೇಡ್ರಿ ಬೇರೆ ತೋರಿಸ್ರಿ. ಬೇರೆ ತೋರಿಸ್ಲಿ ನೋಡಿಕೆ ನೋಡಿ ಹೆಂಗಳ. ಇದು ಓಕೆ ರೀ, ಇದು 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 ಓಕೆ ರೀ, ಇದು ಏಕ ನಂಬರ್. ಹಾಂ ಓಕೆ ರೀ, ಇದು ಅಣ್ಣ ಇದು ಏನು ಪ್ರಾಬ್ಲಮ್ ಇಲ್ಲ ರೀ. ಅಣ್ಣ ಏ ದೋಸ್ತ ಅಣ್ಣ ಇದು ನನಗೆ ಬಿಟ್ಕೊಡು ಅಣ್ಣ. ಇದು ನಿಮಗೆ ಇದಕ್ಕೆ ಚಲೋ ನನಗೆ ಮತ್ತೆ ಇದಕ್ಕೆ ಚಲೋ ಹುಡುಗಿಯರ ಬರ್ರಿ ತೋರಿಸ್ರಿ. ಎಂತ ಬೇಕಂತ ಹುಡುಗಿಯರು. ಇದು ಓಕೆ ಇದು ಓಕೆ ಇದು 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 ಮಾಡಿ ಇದು ಓಕೆ ರೀ. ಏನದಾವ್ರಿ ಇವು ಮುಂದಿನ ನೋಡ್ರಿ ಹೆಂಗವ ದಿಲ್ ಹೆಂಗ ನೋಡ್ರಿ. ಏ ಓಕೆ ರೀ, ಇದು ಓಕೆ. ಬಿರ್ಸ್ರಣ್ಣ ವಜ್ಜವ್ರಿ. ದೋಸ್ತ ಇದೆ ಫಿಕ್ಸ್. ಫಿಕ್ಸ್ ರೀ, ಫಿಕ್ಸ್ ಇದೆ ನೋಡಿ. ಓ ಏಕ ನಂಬರ್ ಐತ್ರಿ. ಇದು ಇದು ಮಾಡಿದ್ರೆ ಏಕ ನಂಬರ್ ನೋಡಿ. ಹಾಂ ಚಾಯ್ಸ್ ಸಾತ ನಿಮ್ಮ ಮುಖ ಮಾಡಿಲ್ಲ. ಏ ಮನೆಯಲ್ಲಿ ಯಾವತ್ತೂ ಮಾಡಂಗಿಲ್ಲ ನೋಡಿ. ಮಾತಾಡ್ರಿ ಕೂಡ. ಎದ್ರು ನಿಮ್ಮ ಹೆಸರು, ಕೂತ್ರು ನಿಮ್ಮ ಹೆಸರು ರೀ, ಮಕ್ಕೊಂಡ್ರೆ ನಿಮ್ಮ ಹೆಸರು ತೆಗಿಬೇಕು ನಾಳೆ. ಏ ಮಕ್ಕೊಂಡ್ರೆ ಹೆಂಗೆ ತೆಗಿತಾರೋ, ಮಕ್ಕೊಂಡ್ರೆ ನೀರು ಹತ್ತಿರ್ತೈತೆ, ಅವಾಗ ಹೆಂಗೆ ತೆಗಿತಿ? ಮಕ್ಕಳಕ್ಕಿಂತ ಮೊದಲು ಈ ಹುಡುಗಿ ಮಾತ್ರ ಭಾಳ ಸೆನ್ಸಿಟಿವ್ ಅದಳ. ಭಾಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ನೋಡ್ತಮ್ಮ ನೋಡಿಲಿ ಈಗ ಹುಡುಗಿ ನೋಡಿ ಈಗ ಚಂದ ಏನು ರಸಿಕ ಅಷ್ಟನೋ ಅಂದ್ ಹುಡುಗಿಯಾರ ನೋಡೋಣ ಇಲ್ಲಿವ ಫುಲ್ ರಸಿಕಣ. ಇಲ್ರಿ ಹಂಗೇನಿಲ್ಲ, ನನಗೂ ಹಂಗೆ ಬೇಕ್ರಿ ಹುಡುಗಿ. ನೀವೇನು ಹಂಗೆ ಭಾಳ ನಾಜೂಕ, ಭಾಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಹುಡುಗಿ ಹೆಸರು ಏನು? ಹುಡುಗಿ ಹೆಸರು ಸ್ಟೋರಿಲಾ. ಯಪ್ಪ ತೋರಿಲ್ಲ ಹಾ ಇಂಥ ಹೆಸರು ಇಲ್ಲಿ ಇಲ್ಲ ಕರ್ನಾಟಕದಾಗ. ಅಣ್ಣ ರಷ್ಯನ್ ಮಾಲ್ ಐತೆ ಇದು ಏನು? ಇಲ್ಲ ಎಲ್ಲ ಈಗೆಲ್ಲ ಮಾಡಿಫೈ ರೀಲ್ಸ್ ಎಲ್ಲ ಇರ್ಲಿ ಬಿಡ್ರಿ, ಏನು ನಡೀತದೆ ಬಿಡ್ರಿ. ಏನು ಹೆಸರು ತಗೊಂಡು ಏನು ಮಾಡೋದು ನಮ್ಗೆ? ಇನ್ಸ್ಟಾಗ್ರಾಮ್ ಹುಡುಗಿಯರ. ಇನ್ಸ್ಟಾಗ್ರಾಮ್ ಹುಡುಗಿಯರು ಏನಿದ್ರು ನಡೀತೈತಣ್ಣ. ಇದು ಹೊರಗ ಇದು ಹೆಸರ ಹ್ಞೂ ರೀ. ಒಳಗೆ ಶುಭಲಕ್ಷ್ಮಿ ಅದ ನೋಡಿ ಒಳಗೆ. ಏಪ್ಪ ಶುಭಲಕ್ಷ್ಮಿ ಲಕ್ಷ್ಮಿ ನಡೀತಾ ನಡೀತಿದ್ರೆ ಏನು ಪ್ರಾಬ್ಲಮ್ ಇಲ್ಲ ರೀ. ನಿನ್ನ ಮನೆ ಶುಭನೇ ಆಗ್ಬೇಕು ನೋಡಿ. ಈಗ ನೋಡಿ ಹೆಂಗೆ ಹುಡುಗಿ ಏಕ ನಂಬರ್ ಹಿಂಗೆ ಬೇಕ್ರಿ, ಇದೇ ತರ ಬೇಕ್ರಿ. ಏ ದೋಸ್ತ ಏನು ಕೆಲಸ ಮಾಡಿದೆವು ಅಣ್ಣ, ನಿಮಗೂ ಒಂದು ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಅಲ್ರಿ, ಕಮಿಷನ್ ಕೊಡ್ಬೇಕ್ರಿ. ಕೊಡ್ತೀನಿ ಕೊಡ್ತೀನಿ ಕಮಿಷನ್ ಕೊಡ್ತೀನಿ. ಕಮಿಷನ್ ಕೊಡ್ಬೇಕ್ರಿ ನಮಗೆ. ಅಣ್ಣ ಆದ್ರೆ ನನಗೂ ಸ್ವಲ್ಪ ಅಣ್ಣ ಮತ್ತೆ ಕರ್ಸಿಲ್ಲ ನೀವು. ಏ ಈಗ ಅಡ್ವಾನ್ಸ್ ತೆಗೀರಿ. ಈಗ ಅಡ್ವಾನ್ಸ್ ಇದು ಅಡ್ವಾನ್ಸು ಮತ್ತೆ ಹುಡುಗಿ ಬೇಕಿಲ್ಲ ನಿನಗೆ? ಹುಡುಗಿ ಕೊಟ್ಟು ಕರ್ಕೊಂಬರೋಕಿಲ್ಲ ಹುಡುಗಿಗೆ. ಮತ್ತೆ ಏ ಹುಡುಗಿ ಈಗ ಯಾಕೆ ಕರ್ಕೊಂಬರ್ತೀರಿ? ಮದುವೆ ಆದ್ಮೇಲೆ ಕರ್ಕೊಂಬರ್ರಿ, ಈಗ ಯಾಕೆ? ಮದುವೆ ಹಾಂ ಮದುವೆ ಬೇಕೇ ನಿಮ್ಮ ಹುಡುಗಿ? ಏ ದೋಸ್ತ ಏನು ಇದು ಏನು ಕೇಳತ್ತಾರ ಅವರು? ಮದುವೆ ಹುಡುಗಿ ಅದೆಲ್ಲ ಬಿಟ್ಟು ನೋ ಮರಣ. ಈಗೆಲ್ಲ ಕಾಲ್ ಗರ್ಲ್ಸು ಕಾಲ್ ಗಲ್ ಏನು ಬೇಕಾಗಿಲ್ಲ. ನೀ ಏನು ಎಂತ ಮನುಷ್ಯ ಇದ್ದೀನಿ? ಮದುವೆಯಾಗಿ ಯಾಕೆ ಲೈಫ್ ಹಾಳು ಮಾಡ್ಕೋತೀರಿ? ಹಾಂ ಮದುವೆಯಾಗಿ ನಾ ಅನುಭವಿಸ್ಲಿಕ್ಕೆ ನಿಮಗೆ ಜೀವ ಹೊಡಿಲಿಂಗ ನಾ ಹೊಡ್ಕೊಳ್ಳೋಣ ಅಲ್ತ ನೋಡಂಗ ನಿನಗ. ಏ ನೀ ಹೊಡ್ಕೊ ಮುಗಿದು ಬಿಡ್ತದಲ್ಲ ನೀ ಅಣ್ಣ. ಇದು ಸೆನ್ಸಿಟಿವ್ ಮೈಂಡ್. ಹಾಪಣ್ಣ ನಾನು ನೋಡು ಮದುವೆಯಾಗಿ ಜೀವನ ಆಗಿಲ್ಲ, ಸಂಸಾರ ಯಾರು ಉದ್ದಾರ ಆಗಿಲ್ಲ. ಆಗಲ್ಲ. ಏ ದೋಸ್ತ ಅದನ್ನ ಮದುವೆ ಆಗೋದಿದ್ರು ನಾ ಇಂಥವೆಲ್ಲ ಮಾಡಂಗಿಲ್ಲ. ನನಗೆ ಯಾಕೆ ಬಲವಂತ ಮಾಡತ್ರಿ? ಅಣ್ಣ ಏನ್ರಿ ಹೇಳ್ತಾರ ಕೇಳೋ. ಏ ಅಣ್ಣ ಅಣ್ಣ ನೀ ಅಣ್ಣ ಎಲ್ಲ ಕಡೆ ಅನುಭವಿಸ್ತಿದ್ಲಿ ಅಣ್ಣ ಇಲ್ಲಿ. ಹಾ ನಿಂಗೆ ಇನ್ನೇ ಏನು ಅನುಭವ ಇಲ್ಲ ಕೇಳು. ದೋಸ್ತ ನಂಗೆ ಆ ಥರ ಹುಡುಗಿ ಸಣ್ಣ ವಯಸ್ಸು ಈ ಥರ ಮಾಡ್ಕೊಡ. ಏನು ಏನು ಹಿಂಗೆ ಮಾಡ್ತಾವ್ರ ಸಿಗ್ತಾರೆ. ಏನು ಭಾಡ್ಯ ನೀವ ಭಾಡ್ಯ ಭಾಳ ಬಾಡ್ಯ. ಏ ಇಲ್ಲ ಬಾ ಇಲ್ವಾ? ಏ ದೋಸ್ತ 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 ಅವ್ನಿಗೆ ಅಂಥ ಹುಡುಗಿ ಬೇಡ, ಸ್ವಲ್ಪ ಇದು ಮದುವೆ ಹುಡುಗಿ ನೋಡಂತೇಳಿ. ಏ ದೋಸ್ತ ನೋಡು, ನಾ ಹೇಳತ್ತೀನಿ ಈಗ ನಾ ಅಂಥ ಎಲ್ಲ ಮಾಡಂಗಿಲ್ಲ. ಈಗ ಹೇಳ್ತೀನಿ ನಾ ಸುಮ್ಮನೆ. ಅಲ್ಲೋ ನೀವು ಮದುವೆ ಮಾಡ್ಕೊಂಡು ಏನು ಮಾಡೋದು? ಅದೇ ಮಾಡೋದಿಲ್ಲ ಅದ್ರ ಈಗ ಅದೇ ಮಾಡೋ. ಅಲ್ಲೂ ಆದ್ರೆ ನನ್ನ ಕಷ್ಟ ಯಾಕೆ ಅರ್ಥ ಮಾಡ್ಕೊಳತ್ತಿಲ್ಲ ನಾ? ಏನು ಅರ್ಥ ಮಾಡ್ಕೊಂಡು ಅಂತ ಏನು ಕಷ್ಟ ಐತೆ ಕಷ್ಟ 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 ಅದೇ ಹೇಳ್ಕೊಳ್ತೀವಿ. ಬಂದ ಹಿಡಿದು ಕಷ್ಟ. ಅಲ್ಲೂ ನಾ ಮದುವೆ ಆಗಿ ಜೀವನದಾಗ ಸೆಟ್ಲ್ ಆಗ್ಬೇಕಂತ ನಾನು ಅನ್ಕೊಂಡಿನಿ. ಏನು ಇಂಥ ಹೇಳಿದ್ರೆ ಹೆಂಗೋ ಹಂಗೆ? ನಿನಗೆ ಯಾರು ಅನ್ಕೊಡ್ಬೇಕು? ಮತ್ತೆ ಸೆಟ್ ಆದ್ರೆ ಮತ್ತೆ ಏನು 3,000 ರೂಪಾಯಿ ಆಯ್ತು ಒಂದು 5 ದಿನಕ್ಕೆ ಕೊಟ್ಟು ಬಿಡಲ್ಲ. ಮತ್ತೆ ಏನೋ ಇಂತೆಲ್ಲ ಮಾಡಬೇಡಿಲ್ಲ ನೀವು. ಸುಮ್ಮನೆ ಯಾಕೆ ನಾನು ಕರಾತೀವಿ ಹಂಗ ನನಗೆ ಕಸಿ ಮತ್ತೆ ಮದುವೆ ಹೇಳ್ಬೇಕು ಫೋನ್ ಬೇಕಂದ್ರೆ ನೋಡಿ ನನಗೆ ಏನು ನೀವು ಬೇಕಂದ್ರೆ ನಾನು ಹೂ ಅಂದ್ರೆ ಚಂದಿ ಕರ್ಸ್ಕೊಂಡ್ರೆ ನನಗೆ. ನೋಡು ದೋಸ್ತ, ಇದಕ್ಕಿದ್ದಂಗೆ ಹೇಳೋರಿಗೆ ನೋಡು 500 ರೂಪಾಯಿ ಪಗಾರ ಅದ, ಮಿಸ್ತ್ರಿ ಕೈತಳ ಹೋಗ್ತಾನ. ಇದಕ್ಕಿದ್ದಂಗೆ ಹೇಳು, ಕೊಟ್ರೆ ಕೊಡ್ಲಿಕ್ಕಿಲ್ಲ. ಆದ್ರೆ ಬಿಟ್ಕೇಶಂದ್ರೆ ಇಂಥ ಏನಾರ ತೋರಿಸಾಗುತ್ತೆ. ನಂಗೆ ಹೆಂಗೆ ಮಾಡ್ಬೇಕು ಹೇಳಪ್ಪ? ಈಗ ನೀವು ಉಸ್ಕ ಸಿಮೆಂಟ್ ಕಲಿಸ್ತಾ ಹೇಳ್ಬೇಕೇನೋ ಅವ್ರಿಗೆ? ಅದು ಕಲ್ಸಿದ ಮೇಲೆ ಮನೆ ನಿಂದಿರ್ತ ನೋಡ. ಇಲ್ಕರ್ ಹೆಂಗೆ ಮನೆ ನಿಂದಿರ್ತ ಅಲ್ಲಿ? ನಾಳೆ ಮದುವೆ ಅಕ್ಕಿ ಬುಟ್ಟು ಹಿಡಿಸಿದ್ರೆ ಕೈಯಾಗ ಹೆಂಗೆ ಮಾಡೋದು? ಏ ನೋಡು ದೋಸ್ತ, ನಿನಗೆ ಏನು ಆಗ್ತಿತ್ತಂದ್ರೆ ಹೋನು, ಇಲ್ಕರ್ ಒಲ್ಲ ಅಂದ್ರೆ ಅಲೋ ನಿನಗೆ ಬೇಕೋ ಬೇಡ ಒಂದೇಳು. ಏ ಒಲ್ಲ 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 ಸುಮ್ಮನೆ ಯಾಕೆ ಹೋಗ್ಬೇಕು ಹೋಗ ಸುಮ್ಮನೆ ತಲಿತಾ ಬಿಡ್ಸ ಮಾರ. ಅವನು ನಾ ಮದುವೆ ಆಗಿ ಸಂಸಾರಿ ಆಗಬೇಕು, ಒಂದು ಚಲೋ ಸಮಾಜದಾಗ ಮನುಷ್ಯ ಆಗಬೇಕು ಅಂತ ನಾ ಮಾಡಿದ್ದೆ. ಆದ್ರೆ ಇವ್ರು ನೋಡಿದ್ರೆ ನೌಕರಿ ಬೇಕು, ಮನೆ ಬೇಕು, ಅದು ಬೇಕು, ಇದು ಬೇಕು ಅಂದ್ರೆ ನಮ್ಮಂಥವ್ರು ಏನು ಭಾಳಬಾರ್ದು ಅಂತ ಅನ್ಕೊಂಡ್ರೆ ಏನು ಅನ್ಕೊಂಡ್ರಿ ಯಾರ್ಕು ಇವರು? ಏನು ಮಾಡ್ಕಾತ ಏನು ಹಣಿಬಾರ್ದಾಗಿದ್ದು ಆಗ್ತದೆ. ಮತ್ತೇನು ಇವ್ರಿಗೆ ನಂಬ್ಕೊಂಡಂತೂ ಏನು ಉಪಯೋಗಿಲ್ಲ. ಹೋಗೋಣ ಹೆಂಗೆ ಆದಂಗೆ ಆತ ನೋಡಿ ಅಣ್ಣ. ಅದು ಅವ್ನು ಧ್ಯಾನಕ್ಕಾಗಲಿಕ್ಕೆ ಹೋಗ್ಕೊತ ಹೋಗ್ಲಿಕ್ಕೆ ಮಗವ ಆ ಮಗನಿಗೆ ಹುಡುಗಿ ಗರಜಿಲ್ಲ. ಅದ್ರ ರಗಳೆ ಏನೋ ತೋರಿಸ್ತೀವಿ ಪೀಸ್ ಅದು ನನಗೆ ಅರೇಂಜ್ ಮಾಡ್ಕೊಡೋಣ. ಓಕೆ ಓಕೆ ಅಣ್ಣ. ಭಾಳ ತಿಂಡಿ ಅಣ್ಣ. ಆದ್ರೆ ನನಗೆ ಕಮಿಷನ್ ಕೊಡ್ಬೇಕು ನೀ ಸೀದಾ. ನನಗೂ ಕಮಿಷನ್ ಬೇಡ ನೀ. ಹೊಟ್ಟೆದ ಅಣ್ಣ, ನಮ್ಮದು ಹೊಟ್ಟೆ ಇರ್ತದ, ಹಂಗೆ ಮಾಡಬೇಡ. ಅಣ್ಣ ನೋಡು ಇರಲಿ ಏನ್ರಿ ಯಾರು ಭಾಳ ಕೊಡ್ಬೇಡ, ನೋಡಿ ಕೊಡು. ಅದ್ರಾಗೆ ಎಷ್ಟು ಸ್ವಲ್ಪ ತಳ ಕೊಡು ಅಟ್ಟೆ. ಎಷ್ಟು ಕೊಡ್ಬೇಕು ಅಕ್ಕಿಗೆ? ಒಂದು ನೈಟ್ 3,000 ರೂಪಾಯಿ ಬರ್ತಾವೆ. ರಾಜಿಗೆ ಜಾಕಿಂದ ನಮ್ಮದೇ ನಿಮ್ಮ ಮನೆ ಬರ್ತಾವೆ. ಎಲ್ಲಿ ಬೇಕಾದ್ರೆ ನಿಮ್ಮ ಮನೆಗೆ ನಿಮ್ಮ ಲಾಡ್ಜಿಗೆ ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರಿ ಗೊತ್ತ್ರಿ? ಅಂದಾಗ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತಾವೆ. ಹಾಂ
ಒಂದು ನೈಟ್ 3,000 ರೂಪಾಯಿ. ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾನೆ ನೋಡಲ್ಲ. ಹಾಂ 1,000 ರೂಪಾಯಿ ಕೊಡ್ತೀನಿ, ಮ್ಯಾಗ 500 ರೂಪಾಯಿ ಕೊಡ್ತಾನೆ. ಆಕಿಗೆ ಬರೀ ನೋಡ್ಲಿಕ್ಕೆ ಅಟ್ಟೆ ನೋಡು. ಏಪ್ಪ ನೋಡಿ ಏನು ಮಾಡ್ತೀನಿ, ಮೊಬೈಲ್ ತೋರಿಸಿರೋಣ ಈಗ. ಹಾಂ ಇದು ಮೊಬೈಲ್ದಾಗ ನೋಡ್ಲಿಕ್ಕೆ ಬೇರೆ ರೇಟ, ಅಲ್ಲಿ ಬರೀ ನಿಮ್ಮ ಹೊಲ್ದಾಗ ಬಂದು ಬರೀ ನೋಡ್ಲಿಕ್ಕೆ ಅದು ರೇಟ್ ಬೇರೆ. ಇನ್ನು ಒಂದು ರಾತ್ರಿ ಫುಲ್ ಏನು ಬೇಕಾ ಮಾಡಲ್ಲ. ಹಂಗೆ ಬಿಸ ಆಟು. ಹಚ್ಚಣ ಫೋನ್ ಹಚ್ಚ ಮತ್ತೆ ಕರ್ಸ್ಬಿಡು. ಫೋನ್ ಹಚ್ಚಲಿ. ಆಕೆ ಹೆಸರು ಏನಂತ ಆಗಲತ್ತೆ? ಶುಭಲಕ್ಷ್ಮಿ. ಶುಭಲಕ್ಷ್ಮಿ. ಹಾಂ ಹಲೋ ಶುಭು, ಹಾಂ ಎಲ್ಲಿದೆ? ಹಾಂ ಆಯ್ತಾಯ್ತು. ಆಯ್ತಾಯ್ತು. ಆಮೇಲೆ ಇದು ಒಂದು ಇಲ್ಲಿ ಒಂದು ಗಿರಾಕಿ ನೋಡಿ ಬಂದು ಬಕ್ರಾ. ಹಾಂ ಇವತ್ತು ನೈಟ್. ಓಕೆ ಬೇಬಿ, ಓಕೆ. ಹಾಂ ಹೇಳಿ ನೋಡು. ಹೌದೇನಾ? ಹಾಂ ಆಯ್ತಾ ರೊಕ್ಕಣ ಬಾರನ್ ಕೊಡ್ನು. ಅದೇ ತೊಗೊಂಡು ಬರ್ತಾನೆ ಮನ್ಯಾಗ ಇಟ್ಟು ಬಂದು. ಅದೇ ಈಗ ಸ್ವಲ್ಪ ಕೊಡ್ತೇನೆ ಹಂಗೆ ಮಾಡಬಾರ್ದು. ಹಂಗೆ ಮಾಡಬೇಡ, ಹುಚ್ಚಾತಾರ ಹುಚ್ಚ. ಇಲ್ಲ ಕೊಡ್ಬೇಕು. ಅಣ್ಣ ಬಾರನ್ ಕೊಡ್ತೀನಿ. ಹಾಂ